ಈ ದಿನ ದೇವರು ನಿನಗೆ ಬೆಳಕು ಕೊಡುವುದಕ್ಕೆ ಕಾದಿದ್ದಾನೆ. ಆತನು ಉನ್ನತವಾಗಿ ನಿಂತಿದ್ದಾನೆ. ಕತ್ತಲೆಯಲ್ಲಿರುವಂತ ಜನರೇ, ಅಂದ್ರೆ ಕಷ್ಟಪಡುವಂತ ಜನರೇ, ಹೊರೆ ಹೊತ್ತವಂತ ಜನರೇ, ನನ್ನ ಬಳಿಗೆ ಬನ್ನಿರಿ. ಯಾರ ಬಳಿಗೆ ಹೋಗ್ತಾ ಇದ್ರ? ಸಿನಿಮಾ ಟಾಕೀಸ್ ಹೋಗ್ತಾ ಇದ್ರ ಶಾಂತಿ ಸಿಗುತ್ತೆ ಅಂತ? ಇಲ್ಲ, 2.5 ಅವರ್ ನಟನೆ. ಅದು ನಾಟಕ. ಅದು ನಿಜವಲ್ಲ. ಅದು ನಿಜ ಅಂದುಕೊಂಡು ಭ್ರಮೆಲಿದೆಯೇನು? ಅದು ನಾಟಕ ಪ್ರೇರೆ. ಅಲ್ಲಿ ಸುಖ ಸಿಗುವಂಥದ್ದಲ್ಲ. ಬಾರಂಗಡಿ ಹೋಗ್ತಾ ಇದ್ದೀರಾ, ಬಾಟಲ್ಗಳಲ್ಲಿರುವಂತಹ ಬಣ್ಣ ಬಣ್ಣದ ಪಾನೀಯಗಳನ್ನು ನೋಡಿ ಸಂತೋಷ ಪಟ್ಟು ಅದನ್ನು ಕುಡಿದು ದುಃಖ ಮರೆಯೋದಕ್ಕೂ ಹೋಗ್ತಾ ಇದ್ದೀರಾ? 10ರಷ್ಟು ದುಃಖ ಹೆಚ್ಚಾಗುತ್ತೆ. ಕುಡ್ದ ನಂತರ ಮಾಡಬಾರ್ದ ಪಾಪ ಕೃತ್ಯಗಳನ್ನು ನಿನ್ನ ಮಾಡಿಸಿ ನಿನ್ನನ್ನು ಸಾಯಿಸಿ ಈ ಲೋಕವನ್ನು ಬಿಡಿಸುತ್ತೆ. ಕುಡ್ದ ನಂತರ ಯಾರು ನಿನ್ಗೆ ಹೊಡೆದ್ರು ಗೊತ್ತಾಗಲ್ಲ, ನೀನು ಯಾರು ಹೊಡೆದ್ರು ಗೊತ್ತಾಗಲ್ಲ, ಯಾವ ಗಾಡಿ ಬಂತು ನಿನ್ಗೆ ಗೊತ್ತು ಅಂತಲೂ ಗೊತ್ತಾಗಲ್ಲ, ನೀನು ಹೋಗಿ ಯಾವ ಗಾಡಿ ಗುದ್ದೆ ಅಂತಲೂ ಗೊತ್ತಾಗಲ್ಲ ಬೇರೆ. ಸತ್ತ ನಂತರ ಅಥವಾ ಒಂದು ಕೈಯೋ ಒಂದು ಕಾಲೋ ಲ್ಯಾಪ್ಸ್ ಆದ ನಂತರ ಗೊತ್ತಾಗಿ ಪ್ರಯೋಜನವೇನಿದೆ? ಅದು ನಿನ್ನ ಜೀವನವನ್ನು ಮರೆಸುತ್ತೆ. ಯಾವುದು ಕುಡುಕುತನ ನಿನ್ನ ಲೈಫನ್ನು ಮರೆಸುತ್ತೆ. ನೋವು ಮರೆಸಲ್ಲ. ನೀನು ಬದುಕಬೇಕಾಗಿರುವಂತ ಬಾಳ್ಬೇಕಾಗಿರುವಂತ ಜೀವನವನ್ನು ಅದು ಮರೆಸಿ ನಿನ್ನನ್ನು ನಾಶನದ ಮಾರ್ಗದಲ್ಲಿ ನಡೆಸುತ್ತೆ. ಇದು ಕತ್ತಲೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾರೆ, ಬೆಳಕಾಗಲಿ. ಯೇಸು ಕ್ರಿಸ್ತನೇ ಅಂತ ನಿನ್ನ ಜೀವಿತದಲ್ಲಿ ಬೆಳಕಾಗಬೇಕಾ? ಅಸತ್ಯದ